ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದು ಕನ್ನಡ ಲೋಕ್ಸ್ಗೆ ವೆಲ್ಕಮ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಕಾಟನ್ದು ಪ್ಯಾಂಟ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಚೂಡಿದಾರ್ ಪ್ಯಾಂಟು. ನಾವು ಆಲ್ಮೋಸ್ಟ್ ಚೂಡಿದಾರ್ ಪ್ಯಾಂಟ್ನ ಸ್ಟಿಚ್ ಮಾಡುವಾಗ ನಮಗೆ ಮೇಲ್ಭಾಗ ಪಟ್ಟಿ ಏನು ಕಟ್ತೀವಿ ಆ ಪಟ್ಟಿಗೆ ನಮಗೆ ಸ್ವಲ್ಪ ಬಟ್ಟೆನ ನಾವು ಪ್ಯಾಚ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಬಟ್ಟೆ ಸ್ವಲ್ಪ ಸಾಲ್ಟೇಜ್ ಬರುತ್ತೆ. ನಾವು 2 ಮೀಟ್ರ್ ಬಟ್ಟೆ ತೊಗೊಂಡ್ರು ಲೆಂತ್ ಎಲ್ಲ ನಾವು ನೋಡ್ಕೊಂಡು ಕಟ್ ಮಾಡಿದಾಗ ಸ್ವಲ್ಪ ನಮಗೆ ಸಾಲ್ಟೇಜ್ ಬಂದೇ ಬರುತ್ತೆ. ಹಾಗಾಗಿ ಈಗ ನಾನು ಸಾಲ್ಟೇಜ್ ಬಂದಾಗ ನಾವು ಯಾವ ರೀತಿ ಪ್ಯಾಚ್ ಹಾಕ್ಬಿಟ್ಟು ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಈಗ ಬಟ್ಟೆ ನೋಡಿ ನಾನು ತೋರಿಸ್ಕೊಟ್ಟೆ ನಿಮ್ಗೆ ಆಲ್ರೆಡಿ ಮೊದಲೇ. ಇಷ್ಟು ನಮಗೆ ಸಾಲ್ಟೇಜ್ ಬಂದಿದೆ. ಹಾಗಾಗಿ ನಾವು ಎಷ್ಟು ಬಟ್ಟೆ ಸಾಲ್ಟೇಜ್ ಬಂದಿದೆ ಅಂತ ನೋಡಿಕೊಂಡು ಅದಕ್ಕಿಂತ ಸ್ವಲ್ಪ ಒಂದು 1/2 ಇಂಚ್ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ರೀತಿ ನಾವು ನೀಟಾಗಿ ಕಟ್ ಮಾಡಿಬಿಟ್ಟು ಪ್ಯಾಚ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ನಾನೀಗ ಜಾಯಿಂಟ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಇಟ್ಕೋಬೇಕು. ಇಟ್ಕೊಂಡು ನಾವು ಅದ್ರ ಮೇಲ್ಭಾಗ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಒಂದು 1/2 ಇಂಚಷ್ಟು ಗ್ಯಾಪ್ ಬಿಡಬೇಕು. ನಾವು 2 ಸೈಡು ಕೂಡ ಅಷ್ಟು ನಮಗೆ ಜಾಯಿಂಟ್ ಏನಿರುತ್ತೆ ಆ ಜಾಯಿಂಟ್ನ ಈ ರೀತಿ ನೀಟಾಗಿ ಹಾಕ್ಕೊಂಡು ಫಿಲ್ ಮಾಡ್ಕೋಬೇಕಾಗುತ್ತೆ. ಒಂದು ಸೈಡ್ ಜಾಯಿಂಟ್ ಮಾಡಿದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ 2 ಸೈಡು ಕೂಡ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಬಟ್ಟೆ ಸಾಲ್ಟೇಜ್ ಬಂದಿದೆ ಅಂತ ನೋಡಿಕೊಂಡು ಅಷ್ಟನ್ನು ಜಾಯಿಂಟ್ ಮಾಡ್ಕೋಬೇಕು. ಹಾಗೆ ಡಬಲ್ ಸ್ಟಿಚ್ ಹಾಕಿ, ಸಿಂಗಲ್ ಸ್ಟಿಚ್ ಬೇಡ, ಡಬಲ್ ಸ್ಟಿಚ್ ಹಾಕಿಬಿಟ್ಟು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಆ ಬಟ್ಟೆನ ಕಟ್ ಮಾಡಿಬಿಡಿ. ಈಗ ಇದು ಬಟ್ಟೆ ಎಲ್ಲ ಕಟ್ ಮಾಡಿದ್ದಾದಮೇಲೆ ಇನ್ನೂ ಒಂದು 1/2 ಇಂಚಷ್ಟು ಬಟ್ಟೆ ನೋಡ್ತಾ ಇರ್ಬೋದು, ಅಲ್ಲಿ ಕಾಣ್ತಾ ಇದೆ. ಅದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಮೇಲ್ಭಾಗ ಕೂಡ ಒಂದು ಸ್ಟಿಚಸ್ನ ಹಾಕ್ಕೋಬೇಕಾಗುತ್ತೆ. ನೀವು ಈ ರೀತಿ ಮೇಲ್ಭಾಗ ಸ್ಟಿಚ್ ಹಾಕಿದಾಗ ನಿಮಗೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಹೊಲಿಗೆ ಕೂಡ ಬಿಚ್ಕೊಳ್ಳೋದಿಲ್ಲ, ನೀಟಾಗೇ ಇರುತ್ತೆ. ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ. ನೀಟಾಗಿ ಪ್ಯಾಚ್ ಹಾಕ್ಕೊಂಡಿದ್ದಾಯಿತು. ನೆಕ್ಸ್ಟ್ ಇವಾಗ ಈ ಸೈಡು ಕೂಡ ಅದೇ ರೀತಿಯೇ ಪ್ಯಾಚ್ ಹಾಕ್ಕೊಳ್ಳೋಣ. ಸೇಮ್ ನಾವು ಈ ರೀತಿ ಬಟ್ಟೆನ ಕ್ರಾಸಾಗಿ ಹಾಕ್ಕೊಬಿಟ್ಟು ಮೇಲ್ಭಾಗ ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಮೇಲೆ ಒಂದು ಸ್ಟಿಚ್ ಹಾಕಿರೆ, ಮೇಲ್ಭಾಗ ಒಂದು ಸ್ಟಿಚ್ ಹಾಕಿರೆ ಕಂಪ್ಲೀಟ್ ಆಗುತ್ತೆ. ನಾನು ಒಂದು ಸೈಡ್ ತೋರಿಸಿದ್ದೆ ಅಲ್ವಾ, ಹಾಗಾಗಿ ಇನ್ನೊಂದು ಸೈಡು ಫುಲ್ ಡೀಟೇಲಾಗಿ ತೋರಿಸಿಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ. ಈಗ ನೋಡಿ 2 ಸೈಡು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಂಡು ಇದಾಗಿದೆ. ಈಗ ನಮಗೆ ಎಷ್ಟು ಲೆಂತ್ ಬೇಕು ಮತ್ತು ವಿಡ್ತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಮತ್ತೆ ಒಂದು ಸರಿ ನೀಟಾಗಿ ನಾವು ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಮೆಜರ್ಮೆಂಟ್ಗೆ. ಈಗ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಜಾಯಿಂಟ್ ಮಾಡಿರೋದ್ರಿಂದ ನಮಗೆ ಬಟ್ಟೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಸಿಕ್ಕಿದೆ. ನೋಡ್ತಾ ಇರ್ಬೋದು. ನಾನು ಅಗಲ ಬಂದಿಲ್ಲಿ 12 ಇಂಚ್ ಇಟ್ಕೊತಾ ಇದ್ದೀನಿ. ಅಂದರೆ 4 ಫೋಲ್ಡ್ ಮಾಡಿದಾಗ ಟೋಟಲ್ ಫ್ರೀ ಆಗಿರಬೇಕಲ್ವ, ಹಾಗಾಗಿ 48 ಇಂಚ್ ಬರುತ್ತೆ ರೌಂಡ್ ಪೂರ್ತಿ. ನೋಡ್ತಾ ಇರೋದು ಇಲ್ಲಿ 24 ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ನಮಗೆ ರೆಡಿ 23 ಬರುತ್ತೆ. 1 ಇಂಚಷ್ಟು ಅಲ್ಲಿ ಫೋಲ್ಡಿಂಗಿಗೆ ಹೋಗುತ್ತೆ. ಹಾಗಾಗಿ ಈಗ ನೋಡ್ತಾ ಇರ್ಬೋದು ಈ ರೀತಿ ನೀಟಾಗಿ ಬಟ್ಟೆ ಕಟ್ ಮಾಡಿಕೊಂಡು ನಮಗೆ ನೋಡಿ ಇಲ್ಲಿ ನೀಟಾಗಿ ಬಟ್ಟೆ ಸಿಕ್ಕಿದೆ. ಈಗ ಮೊದಲು ಇಷ್ಟು ಬಟ್ಟೆ ಸಿಕ್ಕಿರಲಿಲ್ಲ, ಪ್ಯಾಚ್ ಹಾಕ್ಕೊಂಡಿರೋದ್ರಿಂದ ನೀಟಾಗಿ ಬಟ್ಟೆ ಸಿಕ್ಕಿದೆ ನಮಗೆ ಎಷ್ಟು ಬೇಕು ಅಂತ. ಹಾಗೆ ಲೆಂತು ಕೂಡ ನೋಡ್ಕೊತಾ ಇದ್ದೀನಿ, ನಮಗೆ ಎಷ್ಟು ಇಂಚ್ ಬೇಕು ಅಂತ. ಲೆಂತು ನಾವು ರೆಡಿ ಏನಿರುತ್ತೆ ಅದಕ್ಕಿಂತ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಕೆಳಗಡೆ 1 ಇಂಚ್ ಕೆಳಗಡೆ 1/2 ಇಂಚು ಫೋಲ್ಡಿಂಗ್ ಹೋಗುತ್ತೆ. ಹಾಗೆ ಮೇಲ್ಭಾಗ 1 ಇಂಚು ಫೋಲ್ಡಿಂಗ್ ಬರುತ್ತೆ. 1 ಇಂಚ್ ಮೇಲ್ಭಾಗ ಏನಕ್ಕೆ ಅಂದರೆ ಲಾಡಿ ಹಾಕೋದಕ್ಕೆ ಬೇಕಲ್ವ, ಹಾಗಾಗಿ. ಹಾಗೆ ಇಲ್ಲಿ 1 ಇಂಚು ಈ ರೀತಿ ನಾನು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಗ್ಯಾಪ್ ಇಟ್ಟು ಸ್ಟಿಚ್ ಹಾಕ್ಬಿಟ್ಟು ಈ ರೀತಿ ಓಪನ್ ಮಾಡಿಬಿಟ್ಟು ಆ ಕಡೆ ಈ ಕಡೆ 2 ಸೈಡು ಕೂಡ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ಈ ರೀತಿ ಓಪನ್ ಮಾಡ್ಕೋಬೇಕು. 1 ಇಂಚ್ಗೆ ನಾವೇನು ಸ್ಟಿಚ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಬಟ್ಟೆ ಇತ್ತಲ್ವ ಅದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ಮೇಲ್ಭಾಗ ಆ ಹೊಲಿಗೆ ಏನು ಹಾಕಿದ್ದೆ ಅದ್ರ ಮೇಲ್ಭಾಗನೇ ಒಂದು ಹೊಲಿಗೆನ ಹಾಕ್ಕೋಬೇಕು. ಈ ರೀತಿ ಹೊಲಿಗೆ ಹಾಕ್ಕೊಂಡು ಆ ಕಡೆ ಈ ಕಡೆ ಬಟ್ಟೆ ಏನಿರುತ್ತೆ ಆ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ನಾವು ಸ್ಟಿಚಸ್ನ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚಸ್ನ ಹಾಕ್ಕೊಳ್ಳಿ. 1 ಇಂಚಷ್ಟು ನಾವು ಬಟ್ಟೆ ಬಿಟ್ಟಿರ್ತೀವಲ್ವ, ಹಾಗಾಗಿ 1/2 ಇಂಚಷ್ಟು ಫೋಲ್ಡ್ ಮಾಡಿಬಿಟ್ಟು ನಾವು ಡಬಲ್ ಫೋಲ್ಡ್ ಮಾಡಿ ಇಲ್ಲಿ ನಾವು ಒಂದು ಸ್ಟಿಚಸ್ನ ಹಾಕ್ಕೋಬೇಕು. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ಪು. ಹಾಗೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಇನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಎಲ್ಲ ಥರದ್ದು ಟೈಲರಿಂಗ್ ವೀಡಿಯೋಸ್ ಸಿಗುತ್ತೆ, ಒಂದು ಸಾರಿ ವಿಸಿಟ್ ಮಾಡಿ ನೋಡಿ. ಈಗ ನೋಡ್ತಾ ಇರ್ಬೋದು 1 ಸೈಡ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಇದೇ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇದು ಐಡಿಯಾ ಬರಲಿಲ್ಲ ಅಂದರೆ ನಾನು ಇಲ್ಲಿ ಸ್ಟಿಚ್ ಮಾಡೋದು ತೋರಿಸಿ, ನಿಮಗೆ ಐಡಿಯಾ ಬರಲಿಲ್ಲ ಅಂದರೆ ರೆಡಿ ಸ್ಟಿಚಿಂಗ್ ಪ್ಯಾಂಟ್ ಇರುತ್ತಲ್ವ ಆ ಪ್ಯಾಂಟಲ್ಲಿ ಓಪನ್ ಮಾಡಿ ನೋಡಿ, ಆಗ ನಿಮ್ಗೆ ಐಡಿಯಾ ಬರುತ್ತೆ. ಮೇಲ್ಭಾಗ ಪಟ್ಟೀಲಿ ಈ ರೀತಿ ಲಾಡಿ ಹಾಕ್ಕೊತೀವಲ್ಲ ಫ್ರಂಟಲ್ಲಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನಾವು ಸ್ಟಿಚಸ್ನ ಹಾಕಿರ್ತಾರೆ. ಈ ರೀತಿ ಹಾಕೋದ್ರಿಂದ ಫಿನಿಶಿಂಗು ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಈ ರೀತಿ ಹಾಕ್ಕೋಬೇಕಾಗುತ್ತೆ ನಾವು. ಈಗ ನೋಡಿ 2 ಸೈಡು ಕೂಡ ಹಾಕಿದ್ದಾಯಿತು. ನೀವು ಯಾವುದೇ ಒಂದು ಹೊಲಿಗೆನ ಹಾಕೋ ಮೊದಲು ಮತ್ತು ಎಂಡಿಂಗಲ್ಲಿ ರಫ್ ಹೊಡೀರಿ.
ರಫ್ ಹೊಡೆದಾಗ ಹೊಲಿಗೆ ಬೇಗ ಬಿಚ್ಚೋದಿಲ್ಲ, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಈಗ ಮೇಲ್ಭಾಗ ನೋಡ್ತಾ ಇರ್ಬೋದು, ಒಂದು 1 ಇಂಚಷ್ಟು ಫೋಲ್ಡ್ ಮಾಡಿಬಿಟ್ಟು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಫೋಲ್ಡಿಂಗ್ ಏನಕ್ಕೆ ಅಂದರೆ ನಾವು ಲಾಡಿ ಏರಿಸಬೇಕಾಗುತ್ತೆ. ಈ ಗ್ಯಾಪ್ ಏನಿದೆ, ಈ ಗ್ಯಾಪಲ್ಲಿ ಲಾಡಿ ದಾರನ ಏರಿಸೋದಕ್ಕೆ 1 ಇಂಚಷ್ಟು ನಾವು ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚಸ್ನ ಹಾಕೋಬೇಕಾಗುತ್ತೆ. ಈಗ ನೋಡಿ ಫೋಲ್ಡ್ ಮಾಡಿಬಿಟ್ಟು 1 ಇಂಚ್ಗೆ ನಾನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚಸ್ನ ಹಾಕ್ಕೊತಾ ಇದ್ದೀನಿ. ಮೇಲ್ಭಾಗ ಫುಲ್ 1 ರೌಂಡ್ ಈ ರೀತಿ ಸ್ಟಿಚಸ್ನ ಹಾಕೋಬೇಕು. ಈಗ ಇದು ಕೂಡ ಕಂಪ್ಲೀಟ್ ಆಯಿತು. ಇಷ್ಟು ಮಾಡಿದರೆ ನಮಗೆ ಮೇಲ್ಭಾಗ ಪಟ್ಟಿ ಫುಲ್ ಕಂಪ್ಲೀಟ್ ಆಗುತ್ತೆ. ಈಗ ನೋಡಿ ಮೇಲ್ಭಾಗ ಪಟ್ಟಿ ಏನಿರುತ್ತೆ ಆ ಪಟ್ಟಿ ಪೂರ್ತಿ ಕಂಪ್ಲೀಟ್ ಆಗಿದೆ. ಹಾಗೆ ಕೆಳಗಡೆ ಭಾಗ ಈಗ ಇನ್ನೊಂದು ಸರಿ ನೀಟಾಗಿ ಮೆಜರ್ಮೆಂಟ್ಗೆ ನೋಡಿಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನಮಗೆ 8 ಇಂಚ್ ಬೇಕು ಮೇಲ್ಭಾಗ, ಹಾಗಾಗಿ 8.5 ಇಂಚು ಬೇಕು ನಮಗೆ. ರೆಡಿ 8 ಇಂಚ್ ಬೇಕು, 1/2 ಇಂಚ್ ಎಕ್ಸ್ಟ್ರಾ 8.5 ಇಂಚು ಬೇಕು ನಮಗೆ ಇಲ್ಲಿ. ಈಗ ಇಲ್ಲಿ ಮೆಜರ್ಮೆಂಟ್ಗೆ ಮಾರ್ಕ್ ಮಾಡಿದ್ದೆಲ್ಲ ಆಯ್ತಲ್ವ, ಎಕ್ಸ್ಟ್ರಾ ಬಟ್ಟೆ ಏನಿತ್ತು ಅದನ್ನೆಲ್ಲ ಕಟ್ ಮಾಡಿದ್ದೀನಿ. ಕರೆಕ್ಟಾಗಿ ಮೆಜರ್ಮೆಂಟ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ನಾವು ಕೆಳಗಡೆ ಭಾಗ ಕಾಲತ್ರ ಬರುತ್ತಲ್ವ, ಆ ಕಡೆ ಈ ಕಡೆ ಅದನ್ನು ಹೊಲಿಯೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಆದಷ್ಟು ನೀವು ಕ್ಯಾನ್ವಸ್ ಇದ್ದರೆ ಯೂಸ್ ಮಾಡಿ, ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಬರುತ್ತೆ ಕೆಳಗಡೆ. ನೀವು ಹಾಗೆ ಹೊಲಿದ್ರೆ ಅಷ್ಟು ಪರ್ಫೆಕ್ಟಾಗಿರೋದಿಲ್ಲ. ಕ್ಯಾನ್ವಸ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ನಾನು 1 ಇಂಚಷ್ಟು ಈ ರೀತಿ ಕ್ಯಾನ್ವಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾನ್ವಸ್ ಇಲ್ಲಾಂದರೆ ನೀವು ಬಟ್ಟೆ ಕೂಡ ಹಾಕೋಬೋದು. ಕ್ಯಾನ್ವಸ್ನ ಇಟ್ಬಿಟ್ಟು ಉಲ್ಟಾ ಸೈಡ್ ಈ ರೀತಿ ಒಂದು 1/2 ಇಂಚ್ಗೆ ಬಟ್ಟೆನ ಫೋಲ್ಡ್ ಮಾಡಿಬಿಟ್ಟು ಕ್ಯಾನ್ವಸ್ ಮೇಲ್ಭಾಗ ಬರೋ ರೀತಿ ಹೊಲಿತಾ ಇದ್ದೀನಿ. ಕ್ಯಾನ್ವಸ್ ಮೇಲೆ ಒಂದು 1/2 ಇಂಚಷ್ಟು ಬಟ್ಟೆ ಫೋಲ್ಡ್ ಮಾಡಿಬಿಟ್ಟು ಕೆಳಗಡೆ ಭಾಗ ಒಂದು ಸ್ಟಿಚಸ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಕ್ಯಾನ್ವಸ್ಸು ನಾವು 1 ಇಂಚಷ್ಟು ಕ್ಯಾನ್ವಸ್ನ ಕಟ್ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಈಗ ನೋಡ್ತಾ ಇರ್ಬೋದು ಆ 1 ಇಂಚಷ್ಟು ಬಟ್ಟೆನ ಮೇಲ್ಭಾಗಕ್ಕೆ ಮಡಚಿಬಿಟ್ಟು ಮತ್ತೆ ಅದ್ರ ಮೇಲ್ಭಾಗ ಈ ರೀತಿ ಒಂದು ಸ್ಟಿಚಸ್ನ ಹಾಕ್ಕೊತಾ ಇದ್ದೀನಿ. ನಾವು ಕಟ್ಟಿಂಗ್ ಮಾಡೋವಾಗ 2 ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿರ್ತೀವಿ. ಇಲ್ಲಿ 1.5 ಇಂಚಷ್ಟು ಹೋಗುತ್ತೆ, ಹಾಗೆ ಮೇಲ್ಭಾಗ 1 ಇಂಚಷ್ಟು ಹೋಗುತ್ತೆ, ಹಾಗಾಗಿ ಅರ್ಧ ಇಂಚಷ್ಟು. ಹಾಗಾಗಿ 2 ಇಂಚಷ್ಟು ನಾವು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಂಡಿರ್ತೀವಿ ಪ್ಯಾಂಟ್ ಕಟ್ಟಿಂಗಲ್ಲಿ. ಈಗ ನೋಡಿ ಒಂದು ಸೈಡ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅದೇ ರೀತಿನೇ ಮಾಡ್ಕೊಳ್ಳಿ. ಈಗ 2 ಸೈಡ್ದು ಕೂಡ ಕಂಪ್ಲೀಟ್ ಆಗಿದೆ. ಈಗ ನಾನು 2 ಸೈಡ್ನು ಯಾವ ರೀತಿ ನಾವು ಜಾಯಿಂಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು 2 ಸೈಡು ಕೂಡ ಕೆಳಗಡೆ ಭಾಗ ಕಂಪ್ಲೀಟ್ ಆಗಿದೆ. ಆ ಕಡೆ ಈ ಕಡೆ ತುದಿ ಏನು ಬರುತ್ತೆ ಅದನ್ನು ನಾವು ಸೀಟ್ ಪಟ್ಟಿಗೆ ಒಂದು 10 ಇಂಚಷ್ಟು ಸ್ಟ್ರೈಟ್ ಕಟ್ ಮಾಡ್ಕೊಂಡಿರ್ತೀವಲ್ವ ಸೀಟಿಂದು, ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು ಇಲ್ಲಿ ನಾವು ಸೀಟ್ ಏನು ಕಟ್ ಮಾಡ್ಕೊಂಡಿರ್ತೀವಿ ಆ 2 ಜಾಯಿಂಟ್ ಮಾಡ್ಕೋಬೇಕು. ಆ ಸೈಡ್ ಈ ಸೈಡ್ 2 ಒಂದೊಂದು ಪೀಸು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲ ನೀವು ಮೊದಲು ಕಾಲತ್ರ ಫುಲ್ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಇದನ್ನು ಜಾಯಿಂಟ್ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಈಗ ನಾನು ನೋಡ್ತಾ ಇರ್ಬೋದು ಮೇಲ್ ಸೀಟ್ ಅಂತ ಏನು ಕಟ್ ಮಾಡಿರ್ತೀವಲ್ವ 10 ಇಂಚ್ಗೆ ಈ ರೀತಿ ಸ್ಟ್ರೈಟ್ ಕಟ್ ಮಾಡ್ಕೊಂಡಿರ್ತೀವಿ. ಆ 2 ಸೈಡು ಮೊದಲು ಜಾಯಿಂಟ್ ಮಾಡ್ತಾ ಇದ್ದೀನಿ. ಈಗ ಒಂದು ಸೈಡ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅದೇ ರೀತಿ ನೀಟಾಗಿ ಜಾಯಿಂಟ್ ಮಾಡ್ಕೋಬೇಕು. ನಾನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ಫೋಲ್ಡ್ ಮಾಡಿ ಹೊಲಿದಾಗ ನಮಗೆ ಯಾವುದೇ ಕಾರಣಕ್ಕೂ ಹೊಲಿಗೆ ಬಿಚ್ಚೋಗೋದಿಲ್ಲ. ಹಾಗೆ ನಾವು ಸ್ಟಿಚ್ ಮಾಡಿವಿ ಅಂದರೆ ಆಗ್ಲಾಗ್ಲೇ ಹೊಲಿಗೆ ಬಿಚ್ಚೋಗ್ತಾ ಇರುತ್ತೆ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಹೊಲಿದ್ರೆ ಹೊಲಿಗೆ ಬಿಚ್ಚೋಗೋದಿಲ್ಲ, ತುಂಬ ದಿವಸ ಬಾಳಿಕೆ ಬರುತ್ತೆ. ಈಗ ನೋಡಿ 2 ಸೈಡು ಕೂಡ ಸ್ಟಿಚ್ ಮಾಡಿದ್ದಾಯಿತು. ಹಾಗೆ ಮೇಲ್ಭಾಗ ಕೂಡ ಇಟ್ಬಿಟ್ಟು ಒಂದು ಸ್ಟಿಚಸ್ ಹಾಕ್ತಾ ಇದ್ದೀನಿ. ಈಗ ಮೇಲ್ಭಾಗ ಅಟ್ಯಾಚ್ ಮಾಡಿದ್ದಾಯಿತು ನಾವು. ನೆಕ್ಸ್ಟ್ ಈಗ ಕಾಲತ್ರ ಓಪನ್ ಇರುತ್ತಲ್ವ, ಆಗ ಕಾಲತ್ರ ಜಾಯಿಂಟ್ ಮಾಡ್ತಾ ಇದ್ದೀನಿ. 2 ಸೈಡು ಕೂಡ ಒಂದೇ ಸರಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನಾವು ಕೆಳಗಡೆ ಲೆಂತ್ ಅಂದರೆ ಅಗಲ ಎಷ್ಟಿದೆ ಪ್ಯಾಂಟಲ್ಲಿ ಅಂತ ನೋಡಬೇಕು. ನೋಡಿಬಿಟ್ಟು ಅಷ್ಟಕ್ಕೆ ಇಟ್ಕೊಂಡು ಈ ರೀತಿ ಸ್ಟಿಚಸ್ನ ಹಾಕ್ಕೊಂಡು ಬರಬೇಕು. ಪ್ಯಾಂಟ್ ಹೊಲಿಯೋದು ತುಂಬಾ ಈಸಿ. ಇದರಲ್ಲಿ ಒಂದು ಕಷ್ಟವಾದ್ದು ಅಂದರೆ ನೆರಿಗೆ ಇಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸುತ್ತೆ. ಅದು ಕೂಡ ಪ್ರಾಕ್ಟೀಸ್ ಇದ್ದರೆ ಓಕೆ. ಈಗ ನೋಡಿ ಈ ರೀತಿ ಒಂದು ಸ್ಟಿಚಸ್ ಹಾಕ್ಕೊಂಡು ಬಂದು ಮಧ್ಯ ಭಾಗ ನೋಡಿ ಕೂಡಿಸಿದ್ದೀನಿ. ಇದು ಸೀಟ್ ಇರುತ್ತಲ್ವ ಅಲ್ಲಿ ಸ್ವಲ್ಪ ರಫ್ ಹೊಡೀರಿ, ಯಾಕೆಂದರೆ ಬೇಗ ಅರ್ಧೋಗ್ಬಾರ್ದು ಅಂತೇಳ್ಬಿಟ್ಟು ಸ್ವಲ್ಪ ಅಲ್ಲಿ ರಫ್ ಹೊಡೆದ್ಬಿಟ್ಟು ಸ್ಟಿಚಸ್ನ ಹಾಕಿ ನೆಕ್ಸ್ಟ್ ಈಗ ಇನ್ನೊಂದು ಸೈಡು ಕೂಡ ಅದೇ ರೀತಿಯೇ ಸ್ಟಿಚಸ್ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. 2 ಸೈಡು ಕೂಡ ಡಬಲ್ ಸ್ಟಿಚ್ ಹಾಕಿ ನೀವು ರಫ್ ಹೊಡೀರಿ. ಯಾವುದೇ ಒಂದು ಸ್ಟಿಚ್ಚು ಸ್ಟಾರ್ಟಿಂಗು ಮತ್ತು ಎಂಡಿಂಗು ರಫ್ ಹೊಡಿದ್ರೇ ಚೆನ್ನಾಗಿ ಬಾಳಿಕೆ ಬರುತ್ತೆ, ಇಲ್ಲಾಂದರೆ ಬೇಗ ಹೊಲಿಗೆ ಹಾಳಾಗಿಬಿಡುತ್ತೆ, ಬಿಚ್ಕೊಬಿಡುತ್ತೆ. ಹಾಗಾಗಿ ಈಗ ನೋಡಿ ನೆಕ್ಸ್ಟ್ ಇವಾಗ ಇನ್ನೊಂದು ಹೊಲಿಗೆ ಕೂಡ ಆಯಿತು. ಈಗ ಕೆಳಗಡೆ ಭಾಗ ಕೂಡ ರೆಡಿ ಆಯಿತು. ಹಾಗೆ ಮೇಲ್ಭಾಗ ಕೂಡ ಎಲ್ಲ ರೆಡಿ ಆಗಿದೆ. ಮೇಲ್ಭಾಗ ಪಟ್ಟಿ ಕೂಡ ರೆಡಿ ಆಗಿದೆ. ಹಾಗೆ ಕೆಳಗಡೆ ಕಾಲು ಓಪನ್ ಬರುತ್ತಲ್ವ 2 ಸೈಡು ಕೂಡ ಅದು ರೆಡಿ ಆಗಿದೆ. ನೆಕ್ಸ್ಟ್ ಈಗ ಜಾಯಿಂಟ್ ಮಾಡಬೇಕು. ನಾವು ನೆರಿಗೆ ಕೊಟ್ಬಿಟ್ಟು ಈಗ ಜಾಯಿಂಟ್ ಮಾಡಬೇಕು ಮೇಲ್ಭಾಗ ಮತ್ತು ಕೆಳಗಡೆ ಭಾಗ. ಈಗ ನೋಡಿ ನಾವು ಕೆಳಗಡೆ ಮೇಲ್ಭಾಗ ಕೂಡ ಈ ರೀತಿ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ, ಒಂದೇ ಸಮ ಬರೋ ರೀತಿ.
ಒಂದೇ ಸಮ ಬರೋ ರೀತಿ ಕಟ್ ಮಾಡಿದ್ದಾದಮೇಲೆ 4 ಫೋಲ್ಡ್ ಮಾಡ್ಕೋಬೇಕು. ಮೇಲ್ಭಾಗ ಕೂಡ 4 ಫೋಲ್ಡ್ ಮಾಡಿದ್ದೀನಿ, ಹಾಗೆ ಕೆಳಗಡೆ ಭಾಗ ಕೂಡ 4 ಫೋಲ್ಡ್ ಮಾಡಿ ಇದರಲ್ಲಿ ನಾವು ನೆರಿಗೆ ಕೊಡೋದಕ್ಕೆ ನೀಟಾಗಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಾವು ಆದಷ್ಟು ಸೈಡ್ಗೆ ನೆರಿಗೆ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಸೆಂಟರ್ಗೆ ಬೇಡ, ಫ್ರಂಟು ಬ್ಯಾಕ್ ಬೇಡ, ಸೈಡಲ್ಲಿ ನೆರಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಲ್ವ, ಸೆಂಟರ್ ಪಾಯಿಂಟ್ ಬ್ಯಾಕು ಮತ್ತು ಫ್ರಂಟಲ್ಲಿ ಇಟ್ಕೊಂಡು ಕೆಳಗಡೆ ಭಾಗ ಕೂಡ ಬ್ಯಾಕು ಮತ್ತು ಫ್ರಂಟಿಂದ ಮಧ್ಯಕ್ಕೆ ಸ್ವಲ್ಪ ದೂರ ಈ ರೀತಿ ಸ್ಟ್ರೈಟ್ ಸ್ಟಿಚ್ ಹಾಕೊಳ್ಳೋಣ. ಹಾಗೆ ಸೈಡಲ್ಲಿ ಮಾತ್ರ ನೆರಿಗೆ ಕೊಡೋಣ. ಈ ರೀತಿ ಸಮಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2 ಸೈಡು ಕೂಡ ಸಮಕ್ಕೆ ಮಾರ್ಕ್ ಮಾಡಿಕೊಂಡು ಮಿಕ್ಕಿದ ಬಟ್ಟೆ ಏನಿರುತ್ತೆ ಅದರಲ್ಲಿ ನಾವು ನೆರಿಗೆನ ಕೊಡ್ಕೋಬೇಕಾಗುತ್ತೆ. ಈಗ ನೋಡಿ, ಫ್ರಂಟಲ್ಲಿ ನಾವು ಈ ರೀತಿ ಸ್ವಲ್ಪ ರಫ್ ಹೊಡ್ಕೊಂಡು ಸ್ಟ್ರೈಟು ಸ್ವಲ್ಪ ಮಾರ್ಕ್ ಮಾಡಿರ್ತೀವಲ್ವ 2 ಹತ್ರನೂ, ಆ 2 ಕಚ್ಚು ಹೊಡ್ಕೊಂಡಿರ್ತೀವಿ 2 ಸೈಡು ಕೆಳಭಾಗ ಮತ್ತು ಮೇಲ್ಭಾಗ ಪಟ್ಟೀಲಿ ಈ ರೀತಿ ಸ್ಟ್ರೈಟ್ ಹಾಕ್ಕೊಂಡು ಆ ಮಾರ್ಕಿಂದ ಮುಂದಕ್ಕೆ ಈ ರೀತಿ ನೆರಿಗೆ ಕೊಡ್ಕೊಂಡು ಹೋಗ್ಬೇಕು. ಇನ್ನೊಂದು ಮಾರ್ಕು ಸಿಗೋವರೆಗೂ ನೀಟಾಗೆ ನೆರಿಗೆ ಕೊಡಬೇಕು. ಆ ರೀತಿ ನೀಟಾಗೆ ನೀವು ನೋಡಿಬಿಟ್ಟು ನೆರಿಗೆ ಕೊಟ್ಕೊಳ್ಳಿ. ಚಿಕ್ಕದಾಗಿ ನೆರಿಗೆ ಬೇಕು ಅಂದರೆ ಚಿಕ್ಕದಾಗಿ ಕೊಟ್ಕೊಳ್ಳಿ, ಸ್ವಲ್ಪ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ ಕೊಟ್ಕೊಳ್ಳಿ. ಆದಷ್ಟು ನೀವು ಬಟ್ಟೆ ನೀಟಾಗಿ 2 ಕಚ್ಚು ಸಮಕ್ಕೆ ಬರಬೇಕು, ಆ ರೀತಿ ನೆರಿಗೆ ಕೊಟ್ಕೊಳ್ತಾ ಬರಬೇಕು. ಈಗ ನೋಡಿ, ನಾನು ಇದು ಸ್ವಲ್ಪ ಚೆನ್ನಾಗಿರೋ ಪೀಸ್ ಆಗಿರೋದ್ರಿಂದ ಬಟ್ಟೆ ಸ್ವಲ್ಪ ಚೆನ್ನಾಗಿ ಜಾಸ್ತಿ ಇರುತ್ತೆ, ಹಾಗಾಗಿ ನೆರಿಗೆ ಕೂಡ ಜಾಸ್ತಿ ಬರುತ್ತೆ. ಈಗ ಒಂದು ಸೈಡ್ದು ನೆರಿಗೆ ಕೊಟ್ಟಿದ್ದಾಯಿತು. ಈಗ ನೋಡಿ, ಇನ್ನೇನು ಆ ಥರ ಬಂತು. ಮಾರ್ಕ್ ಇರುತ್ತಲ್ವ, ಮಾರ್ಕ್ 2 ನೀಟಾಗಿ ಒಂದೇ ಸಮ ಬರಬೇಕು. ಕಚ್ಚೊಡ್ಕೊಂಡಿರ್ತೀವಲ್ವ ಅವೆರಡೂ ಅಲ್ಲಿವರೆಗೂ ನೀಟಾಗಿ ಈ ರೀತಿ ನೆರಿಗೆ ಕೊಡ್ಕೊಂಡು ಆಮೇಲೆ ಸ್ಟ್ರೈಟ್ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನೋಡಿ, ನೆರಿಗೆ ಕೊಟ್ಟಿದ್ದಾಯಿತು. ಈಗ ಮುಂದಕ್ಕೆ ಸ್ಟ್ರೈಟ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ 2 ಕೂಡ ಮೇಲ್ಭಾಗ ಮತ್ತು ಕೆಳಗಡೆ ಭಾಗ ಒಂದೇ ಸಮ ಬರಬೇಕು. ಆ ರೀತಿ ನೋಡಿಕೊಂಡು ಸ್ಟಿಚಸ್ನ ಹಾಕ್ಕೊಳ್ಳಿ. ಈ ಬಟ್ಟೆಗೆ ತುಂಬಾ ನೆರಿಗೆ ಬಂದಿದೆ. ಈಗ ಇನ್ನೊಂದು ಸೈಡು ಕೂಡ ಅದೇ ರೀತಿಯೇ ನೆರಿಗೆನ ಕೊಟ್ಕೊಳ್ಳಿ. ಆದಷ್ಟು ನೀವು ನಿಮಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಟಿಚ್ ಮಾಡಿರೋ ಅಂಥ ಪ್ಯಾಂಟ್ ಇರುತ್ತಲ್ಲ, ಆ ಪ್ಯಾಂಟ್ನ ನೋಡಿ ಒಂದ್ಸರಿ, ಆಗ ನಿಮಗೆ ಐಡಿಯಾ ಬಂದುಬಿಡುತ್ತೆ. ನೀವು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಎಲ್ಲನೂ ಐಡಿಯಾ ಬಂದುಬಿಡುತ್ತೆ. ಆದಷ್ಟು ಇಲ್ಲಿ ನೋಡಿದಾಗೆ ನಿಮಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಯಾವ ರೀತಿ ಮಾರ್ಕ್ ಮಾಡಬೇಕೇನು ಅಂತ ಎಲ್ಲ. ನೀವು ಫ್ರಂಟು ಬ್ಯಾಕಲ್ಲಿ ನೆರಿಗೆ ಕೊಟ್ಕೊತೀರಾ ಅಂದರೂ ಓಕೆ. ತುಂಬ ದಪ್ಪ ಇದ್ದಾರೆ, ಅವ್ರು ಕುತ್ಕೊಳ್ಳೋಕೆ ಎದ್ದೊಳೋದಕ್ಕೆಲ್ಲ ಫ್ರೀ ಇರಬೇಕು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಸೈಡು ನೆರಿಗೆ ಕೊಟ್ಕೊಳ್ಳಿ. ನಿಮಗೆ ನೋಡೋದಕ್ಕೆ ಚೆನ್ನಾಗೇ ಲುಕ್ಕಾಗಿ ಕಾಣಬೇಕು ಅಂದರೆ ಸೈಡಲ್ಲಿ ನೆರಿಗೆನ ಕೊಟ್ಕೊಳ್ಳಿ. ಆದಷ್ಟು ಎಲ್ಲರೂ ಜಾಸ್ತಿ ಸೈಡ್ಗೆ ನೆರಿಗೆ ಕೊಡ್ತಾರೆ. ಈಗ ನೋಡಿ, ಕರೆಕ್ಟಾಗೆ ಮ್ಯಾಚ್ ಆಗಿದೆ ನನಗೆ ಬಟ್ಟೆ. ಈ ರೀತಿ ನೀಟಾಗಿ ರೌಂಡ್ ಪೂರ್ತಿ ನೀಟಾಗಿ ಮ್ಯಾಚ್ ಆಗಬೇಕು, ಹಾಗೆ ಒಂದೇ ಸಮ ಬರಬೇಕು. ಆ ರೀತಿ ನೀವು ಮಾರ್ಕ್ ಮಾಡಿಬಿಟ್ಟು ಸ್ಟಿಚಸ್ನ ಹಾಕೋಬೇಕಾಗುತ್ತೆ. ಹಾಗೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಹಾಗೆ ಎಕ್ಸ್ಟ್ರಾಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀವು ಓವರ್ಲಾಕ್ ಮಾಡಿಸೋದಾದರೆ ಓವರ್ಲಾಕ್ ಮಾಡಿಸಿ. ಈಗ ಕೆಳಗಡೆ ಕೂಡ ನೋಡಿ, ಎಕ್ಸ್ಟ್ರಾಸ್ ಎಲ್ಲ ಏನಿರೋ ಸ್ವಲ್ಪ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಪ್ಯಾಂಟ್ ರೆಡಿ ಆಯಿತು. ತುಂಬಾ ಈಸಿಯಾಗಿ ತುಂಬ ಬೇಗನೆ ಆಗುತ್ತೆ ಚೂಡಿದಾರ್ ಪ್ಯಾಂಟು. ನೆರಿಗೆ ಇಟ್ಟು ಹೊಲಿಯೋದ್ರಿಂದ ತುಂಬ ಚೆನ್ನಾಗಿ ಕೂಡ ಇರುತ್ತೆ. ನೋಡಿ, ಈಗ ನಾನು 2 ಕೂಡ ಅಷ್ಟೇ ಕರೆಕ್ಟಾಗೆ ಬಂದಿದೆ. ನೆರಿಗೆಗಳು ಕೂಡ ಅಷ್ಟೇ ನೋಡಿ ಎಷ್ಟು ನೀಟಾಗಿ ಬಂದಿದ್ದಾವೆ ಅಂತ ನೆರಿಗೆ ಕೂಡ ತೋರಿಸ್ತೀನಿ. ಈಗ ನಾನು ನೋಡಿ ಎಷ್ಟೊಂದು ನೆರಿಗೆ ಬಂದಿದೆ. 2 ಸೈಡು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿದ್ದಾವೆ ನೆರಿಗೆ. ನಾನು ಸ್ವಲ್ಪ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂತ. ಹಾಗಾಗಿ ಆಲ್ರೆಡಿ ಸ್ಟಿಚಿಂಗ್ ಎಲ್ಲ ಆಗಿದೆ ಅಲ್ವಾ, ಹಾಗಾಗಿ ಸ್ಪೀಡಾಗಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾವು ಲಾಡಿ ದಾರನ ಹೊಲ್ಕೋಬೇಕಾಗುತ್ತೆ. ಇದಕ್ಕೆ 2 ಇಂಚಷ್ಟು ಬಟ್ಟೆನ ಕಟ್ ಮಾಡ್ಕೊಳ್ಳಿ. ಅಗಲ 2 ಇಂಚು, ಉದ್ದ ನಿಮಗೆ ನೋಡಿಕೊಂಡು ಲಾಡಿಗೆ ಎಷ್ಟು ಬೇಕು ಅಂತ ಪ್ಯಾಂಟಿಂದ ಸುತ್ತಳತೆ ನೋಡ್ಕೊಂಡು ಅದಕ್ಕಿಂತ ಒಂದು 5 ಇಂಚ್ ಅಷ್ಟು ಎಕ್ಸ್ಟ್ರಾ ಇರಬೇಕು ನಮಗೆ ಬಟ್ಟೆ. ಆ ರೀತಿ ನೋಡಿಬಿಟ್ಟು ಲಾಡಿನ ಹೊಲ್ಕೊಳ್ಳಿ. ಈಗ ನೋಡಿ, ಜಾಯಿಂಟ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಬಟ್ಟೆ. ತುಂಬ ದಪ್ಪ ಹೊಲಿಬೇಡಿ. ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಂದು 4ರಿಂದ 5 ಫೋಲ್ಡ್ ಈ ರೀತಿ ನೀಟಾಗಿ ನೋಡಿ, ಈ ರೀತಿ 4 ಫೋಲ್ಡ್ ಮಾಡ್ತಾಯಿದ್ದೀನಿ ನಾನು. ಫೋಲ್ಡ್ ಮಾಡಿಬಿಟ್ಟು ಚಿಕ್ಕದಾಗಿ ಬರೋ ರೀತಿಯೇ ಹೊಲ್ಕೊಳ್ಳಿ ಲಾಡಿನ, ತುಂಬ ದಪ್ಪ ಬೇಡ. ಸ್ಟ್ರೈಟ್ ಇದೇ ರೀತಿಯೇ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಲಾಡಿನ ಹೊಲ್ಕೊಳ್ಳಿ. ಈಗ ನೋಡಿ, ಲಾಡಿ ಕೂಡ ರೆಡಿ ಆಯಿತು. ನಾನು ಲಾಡಿನ ಏರಿಸೋದಕ್ಕೆ ದಬ್ಲ ತೊಗೊಂಡಿದ್ದೀನಿ. ಅಂದರೆ ದಬ್ಲ ಅಂದರೆ ದೊಡ್ಡ ಸೂಜಿ ಥರ ಬರುತ್ತೆ, ಹಳ್ಳಿ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಈ ಥರದ್ರಲ್ಲಿ ಬೇಗನೆ ಆಗುತ್ತೆ ಏರಿಸೋದು. ಹಾಗಾಗಿ ನೀವು ಪಿನ್ ಅಥವಾ ಏರ್ ಪಿನ್ ಈ ಥರದ್ದೆಲ್ಲ ಲೇಟ್ ಆಗುತ್ತೆ, ಬಟ್ ಇದರಲ್ಲಿ ಬೇಗನೆ ಆಗಿಬಿಡುತ್ತೆ ಏರಿಸೋದಕ್ಕೆ. ಹಾಗಾಗಿ ತೊಗೊಂಡು ಆಲ್ರೆಡಿ ದಾರ ಮೇಲ್ಭಾಗ ಪಟ್ಟಿ ಇರುತ್ತಲ್ವ, ಆ ಪಟ್ಟಿಗೆ ಲಾಡಿನ ಏರಿಸ್ಕೊಳ್ಳಿ. ಏರಿಸಿದ್ದೆಲ್ಲ ಆದಮೇಲೆ 2 ಸೈಡು ಕೂಡ ನೀಟಾಗಿ ಸಮನಾಗಿ ಬರೋ ರೀತಿ ದಾರಾನ ಎಳೆದ್ಬಿಟ್ಟು ಭಾಗ ಈ ರೀತಿ 1-2 ಸ್ಟಿಚಸ್ ರಫ್ ಹೊಡೀರಿ. ಈ ರೀತಿ ರಫ್ ಹೊಡೆದಾಗ ಆ ದಾರ ಏನಿರುತ್ತೆ ಲಾಡಿ ದಾರ ಅದು ಹೊರಗಡೆ ಬರೋದಿಲ್ಲ, ನೀಟಾಗೆ ಇರುತ್ತೆ ಅಲ್ಲೇ.
ಇಲ್ಲಿಗೆ ಪ್ಯಾಂಟ್ ಸ್ಟಿಚಿಂಗ್ ವಿಡಿಯೋ ಕಂಪ್ಲೀಟ್ ಆಯಿತು. ನಿಮಗೆ ಕಟ್ಟಿಂಗ್ ವಿಡಿಯೋ ಬೇಕು ಅಂದರೆ ಮೇಲೆ ಐಕಾರ್ಡಲ್ಲಿ ಕೊಡ್ತೀನಿ, ಒಂದು ಸರಿ ಹೋಗಿ ನೋಡಿ, ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು ಅಂತ. ಪರ್ಫೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ. ನೀವು ಕೂಡ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ಬರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ನೋಡಿ ಈಗ ಹೇಗೆ ಬಂದಿದೆ ಅಂತ ಹಾಗೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಲಿ ಯಾರಾದರೂ ಟೈಲರಿಂಗ್ ಕಲಿತಾ ಇರೋರಿದ್ದರೆ ಅಥವಾ ಕಲ್ತಿರೋರಿದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ ಅವ್ರಿಗೆ ಈ ವಿಡಿಯೋ. ಓಕೆ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಏನಾದರೂ ವೀಡಿಯೋಸ್ ಎಲ್ಲ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ನಿಮಗೆ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.